ಪ್ರಥಮ PUC ಕನ್ನಡ ವಿಷಯದ ಉಪನ್ಯಾಸ ತರಗತಿಗೆ ತಮಗೆಲ್ಲರಿಗೂ ಸ್ವಾಗತ. ಇಂದು ನಾವು ದುರ್ಯೋಧನ ವಿಲಾಪ ಪದ್ಯಭಾಗದ ಮುಂದುವರೆದ ಭಾಗವನ್ನು ಅಭ್ಯಾಸ ಮಾಡೋಣ. ಕಳೆದ ತರಗತಿಯಲ್ಲಿ ನಾವು ನೋಡಿದ ಹಾಗೆ ದುರ್ಯೋಧನ ತಾತನಾದಂತಹ ಭೀಷ್ಮರನ್ನು ಕಾಣುವುದಕ್ಕಾಗಿ ರಣರಂಗವನ್ನು ಪ್ರವೇಶ ಮಾಡಿದ್ದಾನೆ. ರಣರಂಗದಲ್ಲಿ ಗುರುಗಳಾದ ದ್ರೋಣಾಚಾರ್ಯರ ಶವವನ್ನು ನೋಡಿ ದುಃಖವನ್ನು ಅನುಭವಿಸಿದ್ದಾನೆ. ಅಲ್ಲಿಂದ ಮುಂದಕ್ಕೆ ಬರುತ್ತಾ ದ್ರೋಣಾಚಾರ್ಯರ ಕಳೆಬರಕ್ಕೆ 3 ಬಾರಿ ಪ್ರದಕ್ಷಿಣೆಯನ್ನು ಹಾಕಿ ಅದೇ ದಿಕ್ಕಿನಲ್ಲಿ ಮುಂದೆ ಸಾಗಿ ಬರುತ್ತಿರುವಾಗ ಅವನಿಗೆ ಮತ್ತೊಂದು ಶವ ಕಳೆಬರ ಎದುರಾಗುತ್ತೆ. ಅದು ತನ್ನ ಶತ್ರುವಿನ ಮಗನಾದಂತಹ ಅಭಿಮನ್ಯುವಿನ ಶವ, ಅರ್ಜುನನ ಮಗನಾದಂತಹ ಅಭಿಮನ್ಯುವಿನ ಕಳೆಬರ. ಅಭಿಮನ್ಯುವಿನ ಶವವನ್ನು ನೋಡಿ ದುರ್ಯೋಧನ ಎಂತಹ ಮಾತುಗಳನ್ನು ಹೇಳ್ತಾನೆ. ಇಲ್ಲಿ ಅಭಿಮನ್ಯು ಶತ್ರುವಿನ ಮಗನಾಗಿದ್ದರೂ ಸಹ ಅವನ ಶಕ್ತಿ ಸಾಮರ್ಥ್ಯವನ್ನ ಹೊಗಳುತ್ತಾನೆ. ಹೀಗೆ ಅಭಿಮನ್ಯುವಿನ ಶವವನ್ನು ನೋಡಿದಾಗ ಅಭಿಮನ್ಯುವಿನ ಶವದ ವರ್ಣನೆಯನ್ನ ಈ ಪದ್ಯಭಾಗದಲ್ಲಿ ಕವಿ ರನ್ನ ಹೀಗೆ ಕಟ್ಟಿಕೊಡ್ತಾನೆ, ಈ ರೀತಿಯಲ್ಲಿ. ಅರೆ ಮುಗಿದಿರ್ದ ಕಣ್ಮಲರ್ ಅಲರ್ದ ಮೊಗಂ ಕಡಿಹೋದ ಕೈಯುಂ ಆಸುರ ತರಮಾಗೆ ಕರ್ಚಿದವುಡುಂ ಬೆರಸನ್ಯ ಶರಪ್ರಹಾರ ಜರ್ಜರಿತ ಶರೀರನಾಗಿ ನವಲೋಹಿತ ವಾರ್ತಿಯೋಳ್ ಅಳ್ದು ಬೀಳ್ದನಂ ಕುರುಪತಿ ನೋಡಿ ಕಂಡನ್ ಅಭಿಮನ್ಯು ಕುಮಾರನನ್ ಆಜೀವೀರನಂ. ಅಭಿಮನ್ಯು ಬಿದ್ದಿರುವಂತಹ, ಶವವಾಗಿ ರಣಭೂಮಿಯಲ್ಲಿ ಬಿದ್ದಿರುವಂತಹ ದೃಶ್ಯವನ್ನ ಕವಿರನ್ನ ಹೀಗೆ ವರ್ಣಿಸ್ತಾನೆ, ಈ ರೀತಿಯಲ್ಲಿ. ಅರೆ ಮುಗಿದಿರ್ದ ಕಣ್ಮಲರ್, ಅರೆ ಮುಗಿದಿರ್ದ ಕಣ್ ಮಲರ್. ಮಲರ್ ಅಂತ ಹೇಳಿದ್ರೆ ಹೂ. ಅರೆ ಮುಗಿದಿರ್ದ ಕಣ್, ಅರ್ಧ ಮುಚ್ಚಿರುವಂತಹ ಕಣ್ಣುಗಳು ಅಥವಾ ಹೂವಿನಂತಹ ಕಣ್ಣುಗಳು. ಅಭಿಮನ್ಯು ಸತ್ತು ಹೋಗಿದ್ದಾನೆ. ಆ ಸತ್ತು ಹೋಗಿರುವಂತಹ ದೃಶ್ಯವನ್ನ ಇಲ್ಲಿ ಕವಿ ಹೇಳ್ತಾನೆ. ಅರೆ ಮುಗಿದಿದ್ದ ಕಣ್ಮಲರ್, ಅರ್ಧ ಮುಚ್ಚಿರುವಂತಹ ಕಣ್ಣುಗಳು. ಮಲರ್ ಅಲರ್ಧ ಮೊಗಂ. ಮಲರ್ ಅನ್ನುವ ಪದವನ್ನು 2 ಕಡೆಗೂ ತಗೋಬಹುದು. ಮಲರ್ ಅಲರ್ಧ ಮೊಗಂ, ಹೂವಿನಂತೆ ಅರಳಿರುವಂತಹ ಮುಖ. ಅಲರ್ಧ ಮೊಗಂ, ಅರಳಿದ ಮುಖ. ಹೇಗೆ? ಮಲರ್, ಮಲರ್ ಅರಳ್ದ ಮೊಗಂ, ಹರಳಿದಂತಹ, ಹೂವಿನಂತೆ ಹರಳಿದಂತಹ ಮುಖ. ಕಡಿ ಹೋದ ಕೈಯು, ಕತ್ತರಿಸಿ ಹೋದಂತಹ ಕೈಗಳು. ಆಸುರ ತರಮಾಗೆ ಕಚ್ಚಿದವುಡು. ಆಸುರ ಭಯಂಕರ ಅಂತ, ಆಸುರ ತರಮಾಗೆ ಭಯಂಕರವಾದ ರೀತಿಯಲ್ಲಿ ಕಚ್ಚಿದ ಔಡು, ಕೆಳತುಟಿ. ಕೆಳತುಟಿಯನ್ನ ಕಚ್ಚಿದಾನೆ, ಕಚ್ಚಿನೇ ಸತ್ತು ಹೋಗಿದ್ದಾನೆ. ಆಸುರ ತರಮಾಗೆ ಕಚ್ಚಿದವುಡು, ಭಯಂಕರವಾದಂತಹ ರೀತಿಯಲ್ಲಿ ಕಚ್ಚಿದಂತಹ ಕೆಳತುಟಿ. ಬೆರಸನ್ಯ ಶರಪ್ರಹಾರ. ಬೆರಸನ್ಯ ಶತ್ರು ಸೈನ್ಯದ ಶರಪ್ರಹಾರ. ಶರ ಅಂತ ಹೇಳಿದ್ರೆ ಬಾಣ, ಪ್ರಹಾರ, ಹೊಡೆತದಿಂದ. ಶತ್ರು ಸೈನ್ಯದ ಬಾಣಗಳ ಹೊಡೆತದಿಂದ
ಬೆರಸನ್ಯ ಶರಪ್ರಹಾರ, ಶತ್ರು ಸೈನ್ಯದ ಬಾಣಗಳ ಹೊಡೆತದಿಂದ ಜರ್ಜರಿತ ಶರೀರನಾಗಿ, ನುಜ್ಜುಗುಜ್ಜಾಗಿರುವ ಜರ್ಜರಿತಗೊಂಡಿರುವ ಶರೀರದವನಾಗಿ ಮತ್ತು ನವಲೋಹಿತ ವಾರ್ತಿಯೋಳು, ನವ ಹೊಸ, ಲೋಹಿತ ರಕ್ತ, ಹೊಸ ರಕ್ತದ ವಾರ್ಧಿ, ವಾರಿಧಿ ಸಮುದ್ರ, ಹೊಸ ರಕ್ತದ ಕಡಲಿನಲ್ಲಿ ಸಮುದ್ರದಲ್ಲಿ ಅಳ್ದು ಬೀಳ್ದದ ಮುಳುಗಿ ಬಿದ್ದಿರುವ ಬೆರಸನ್ಯ ಶರಪ್ರಹಾರ ಜರ್ಜರಿತ ಶರೀರನಾಗಿ, ಶತ್ರುಗಳ ಬಾಣಗಳ ಹೊಡೆತದಿಂದ ಜರ್ಜರಿತಗೊಂಡಿರುವ ಶರೀರದವನಾಗಿ, ನವಲೋಹಿತ ವಾರ್ತಿಯೋಳು ಅಳ್ದು ಬೀಳ್ದನು, ಹೊಸ ರಕ್ತದ ಕಡಲಿನಲ್ಲಿ ಮುಳುಗಿ ಬಿದ್ದಿರುವ ಕುರುಪತಿ ನೋಡಿ ಕಂಡನು. ಹೊಸ ರಕ್ತದ ಕಡಲಿನಲ್ಲಿ ಮುಳುಗಿ ಬಿದ್ದಿರುವಂತಹ ವ್ಯಕ್ತಿಯನ್ನ ಕುರುಪತಿ ನೋಡಿ ಕಂಡಂ. ಕುರುಪತಿ ನೋಡ್ತಾನೆ. ಕುರುವಂಶದ ಪತಿಯಾದ ಒಡೆಯನಾದ ದುರ್ಯೋಧನನು ನೋಡ್ತಾನೆ, ಕಾಣ್ತಾನೆ. ಆ ದೃಶ್ಯ ಯಾವುದು? ಅಭಿಮನ್ಯು ಕುಮಾರನನ್ ಆಜೀವೀರನಂ. ಆಜೀವೀರ, ಯುದ್ಧವೀರ, ವೀರನಾದಂತಹ ಆಜೀವೀರ, ಯುದ್ಧವೀರನಾದಂತಹ ಪರಾಕ್ರಮಿಯಾದಂತಹ ಅಭಿಮನ್ಯು ಕುಮಾರನನ್ನ ಕುರುಪತಿ ನೋಡಿ ಕಂಡನು. ದುರ್ಯೋಧನ ನೋಡ್ತಾನೆ, ಕಾಣ್ತಾನೆ. ಹೀಗೆ ಅಭಿಮನ್ಯು ಬಿದ್ದಿರುವಂತಹ, ಸತ್ತು ಬಿದ್ದಿರುವಂತಹ ದೃಶ್ಯವನ್ನ ಈ ಭಾಗದಲ್ಲಿ ಕವಿರನ್ನ ಹೀಗೆ ಕಟ್ಟಿಕೊಡ್ತಾನೆ. ಅರೆ ಮುಗಿದಿದ್ದ ಕಣ್ಮಲರ್, ಅರ್ಧ ಮುಚ್ಚಿರುವಂತಹ ಹೂವಿನಂತಹ ಕಣ್ಣುಗಳು, ಮಲರ್ ಅರಳ್ದ ಮೊಗಂ, ಹೂವಿನಂತೆ ಅರಳಿದಂತಹ ಮುಖ, ಕಡಿಹೋದ ಕೈಯು, ಕತ್ತರಿಸಿ ಹೋದಂತಹ ಕೈಗಳು, ಆಸುರ ತರಮಾಗೆ ಕಚ್ಚಿದವುಳು, ಭಯಂಕರವಾದಂತಹ ರೀತಿಯಲ್ಲಿ ಕಚ್ಚಿದಂತಹ ಕೆಳತುಟಿ, ಬೆರಸನ್ಯ ಶರಪ್ರಹಾರ ಜರ್ಜರಿತ ಶರೀರನಾಗಿ, ಶತ್ರುಗಳ ಬಾಣಗಳ ಹೊಡೆತದಿಂದ ಜರ್ಜರಿತಗೊಂಡಿರುವ ಶರೀರದವನಾಗಿ, ಹಾಗೂ ನವಲೋಹಿತ ವಾರ್ಧಿಯೋಳು ಅಳ್ದು ಬೀಳ್ದನು. ಹೊಸ ರಕ್ತದ ಕಡಲಿನಲ್ಲಿ ಮುಳುಗಿ ಬಿದ್ದಿರುವಂತಹ ಆಜೀವೀರನಂ, ಯುದ್ಧ ವೀರನಾದಂತಹ ಅಭಿಮನ್ಯು ಕುಮಾರನನ್ನ ಕುರುಪತಿ ನೋಡಿ ಕಂಡನ್. ಕುರುವಂಶದ ಒಡೆಯನಾದ ದುರ್ಯೋಧನನು ನೋಡ್ತಾನೆ, ಕಾಣ್ತಾನೆ. ಈ ರೀತಿಯಲ್ಲಿ ಸತ್ತು ಬಿದ್ದಿರುವ ಅಭಿಮನ್ಯುವನ್ನ ನೋಡಿದಾಗ ದುರ್ಯೋಧನ ಹೇಳುವಂತಹ ಮಾತುಗಳು ಏನು ಎಂಬುದನ್ನ ನಾವಿಲ್ಲಿ ಗಮನಿಸಬೇಕು. ಅಭಿಮನ್ಯು ಶತ್ರುವಿನ ಮಗನಾಗಿದ್ದರೂ ಕೂಡ ಪರಾಕ್ರಮಕ್ಕೆ, ಶೌರ್ಯಕ್ಕೆ, ವೀರತ್ವಕ್ಕೆ ಮಾತ್ಸರ್ಯಬೇಕೆ? ಇಲ್ಲಿ ಶತ್ರುವಿನ ಮಗನಾಗಿದ್ದರೂ ಕೂಡ ಅಭಿಮನ್ಯು ಕುಮಾರನನ್ನ ಹಾಡಿ ಹೊಗಳ್ತಾನೆ ದುರ್ಯೋಧನ. ಈ ರೀತಿಯಲ್ಲಿ ಅದು ಮುಂದಿನ ಭಾಗ. ಇಲ್ಲಿ ಅಭಿಮನ್ಯು ಯುದ್ಧ ಭೂಮಿಯಲ್ಲಿ ಹೇಗೆ ಬಿದ್ದಿದ್ದಾನೆ ಅನ್ನುವುದನ್ನ ಗಮನಿಸಬಹುದು. ಅರ್ಧ ಮುಚ್ಚಿರುವಂತಹ ಹೂವಿನಂತಹ ಕಣ್ಣುಗಳು, ಹೂವಿನಂತೆ ಅರಳಿದಂತಹ ಮುಖ, ಕತ್ತರಿಸಿ ಹೋದಂತಹ ಕೈಗಳು, ಭಯಂಕರವಾದ ರೀತಿಯಲ್ಲಿ ಕಚ್ಚಿದಂತಹ ಕೆಳದುಡಿ, ಶತ್ರು ಸೈನ್ಯದ ಬಾಣಗಳ ಹೊಡೆತದಿಂದ ಜರ್ಜರಿತಗೊಂಡಿರುವ ಶರೀರದವನಾಗಿ, ಹಾಗೂ ಹೊಸ ರಕ್ತದ ಕಡಲಿನಲ್ಲಿ ಮುಳುಗಿ ಬಿದ್ದಿರುವ ಯುದ್ಧ ವೀರನಾದ
ಅಭಿಮನ್ಯು ಕುಮಾರನನ್ನ ಕುರುವಂಶದ ಒಡೆಯನಾದ ದುರ್ಯೋಧನನು ನೋಡ್ತಾನೆ, ಕಾಣ್ತಾನೆ. ಅಭಿಮನ್ಯು ಕುಮಾರನನ್ನ ನೋಡಿದ ತಕ್ಷಣ ಅವನಲ್ಲಿ ಕರುಣೆ ಹುಟ್ಟುತ್ತೆ. ಅವನ ಒಂದು ಶಕ್ತಿ ಸಾಮರ್ಥ್ಯದ ಬಗ್ಗೆ ಮೆಚ್ಚುಗೆ ಉಂಟಾಗುತ್ತೆ. ಶತ್ರುವಿನ ಮಗನಾಗಿದ್ದರೂ ಕೂಡ ಅವನನ್ನ ಮೆಚ್ಚಿ ಹೊಗಳಿ ಈ ರೀತಿಯ ಮಾತುಗಳನ್ನ ದುರ್ಯೋಧನ ಹೇಳ್ತಾನೆ. ಈ ರೀತಿಯಲ್ಲಿ ಮುಂದಿನ ಭಾಗ, ಅಂತಾತನನ್ ಅಹಿಕೇತನಂ ನೋಡಿ, ಆತನನ್ ಅಂತೂ ಈ ರೀತಿಯಾಗಿ ದುರ್ಯೋಧನ ಆತನನ್ ಆತ ಅಭಿಮನ್ಯುವನ್ನ ಅಹಿಕೇತನಂ ನೋಡಿ. ಅಹಿಕೇತನ, ಅಹಿ ಅಂದ್ರೆ ಸರ್ಪ, ಕೇತನ ಅಂದ್ರೆ ಧ್ವಜ. ಸರ್ಪ ಧ್ವಜವನ್ನ ಹೊಂದಿರುವಂತಹ ದುರ್ಯೋಧನನು ನೋಡ್ತಾನೆ. ನೋಡಿ ಏನನ್ನ ಹೇಳ್ತಾನೆ ಅನ್ನುವುದನ್ನ ಮುಂದಿನ ಭಾಗದಲ್ಲಿ ನಾವು ನೋಡಬಹುದು. ಅಂತಾತನನ್ ಅಹಿಕೇತನಂ ನೋಡಿ, ಈ ರೀತಿಯಾಗಿ ಅಭಿಮನ್ಯುವನ್ನ ಸರ್ಪ ಧ್ವಜವನ್ನ ಒಳಗೊಂಡಿರುವ ದುರ್ಯೋಧನನು ನೋಡಿ ಹೀಗೆ ಅಭಿಮನ್ಯುವನ್ನು ಕುರಿತು ಹೇಳ್ತಾನೆ. ಗುರು ಪಣ್ಣಿದ ಚಕ್ರವ್ಯೂಹ ರಚನೆ ಪೆರರ್ಗರಿದು ಪುಗಲ್, ಅದಂಪೊಕ್ಕು ರಣಾಜೀರದೋಳ್ ಅರಿನೃಪರನ್ ಇಕ್ಕಿದ ನರಸುತ, ನಿನ್ನೊರೆಗೆ ದೊರೆಗೆ ಗಂಡರು ಒಳರೆ. ಇಲ್ಲಿ ಅಭಿಮನ್ಯುವನ್ನ ನೋಡಿದಂತಹ ದುರ್ಯೋಧನ ಮೆಚ್ಚುಗೆಯ ಮಾತುಗಳನ್ನ ಈ ರೀತಿಯಾಗಿ ಹೇಳ್ತಾನೆ. ಗುರು ಪಣ್ಣಿದ ಚಕ್ರವ್ಯೂಹ ರಚನೆ ಪೆರರ್ಗರಿದು ಪುಗಲ್, ಅಸಾಧ್ಯ. ಗುರು ದ್ರೋಣಾಚಾರ್ಯ, ಗುರುಗಳಾದ ದ್ರೋಣಾಚಾರ್ಯರು ರಚಿಸಿದಂತಹ ಚಕ್ರವ್ಯೂಹ ರಚನೆಯನ್ನು, ಗುರು ಅನ್ನುವಂತಹ ಪದವನ್ನ ನಾನಾರ್ಥಕ್ಕೆ ಕೇಳಬಹುದು. ಸಾಕಷ್ಟು ಸಲ ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಗುರು ಶಿಕ್ಷಕ, ಗುರು ಗ್ರಹ, ಗುರು ತೂಕವಾದುದು, ಹೀಗೆ ಬೇರೆ ಬೇರೆ ಅರ್ಥಗಳನ್ನ ಗುರು ಅನ್ನುವಂತಹ ಪದ ಒಳಗೊಂಡಿದೆ. ಛಂದಸ್ಸಿನ ಮಾತ್ರೆಯೂ ಸಹ. ಇಲ್ಲಿ ಗುರು ಅಂತ ಹೇಳಿದ್ರೆ ಗುರುಗಳು, ಇಲ್ಲಿ ಗುರುಗಳು ಯಾರು? ದ್ರೋಣಾಚಾರ್ಯರು. ಗುರುಗಳಾದ ದ್ರೋಣಾಚಾರ್ಯರು ರಚಿಸಿದಂತಹ ಚಕ್ರವ್ಯೂಹ ರಚನೆಯನ್ನ ದುರ್ಯೋಧನ ಹೇಳ್ತಿದ್ದಾನೆ. ಪೆರರ್ಗರಿದು ಪುಗಲ್, ಪೆರರ್ಗೆ ಬೇರೆಯವರಿಗೆ ಅರಿದು ಕತ್ತರಿಸಿ, ಪುಗಲ್ ಪ್ರವೇಶಿಸುವುದು ಅಸಾಧ್ಯ. ಗುರು ಪಣ್ಣಿದ ಚಕ್ರವ್ಯೂಹ ರಚನೆ ಪೆರರ್ಗರಿದು ಪುಗಲ್, ಗುರುಗಳಾದ ದ್ರೋಣಾಚಾರ್ಯರು ರಚಿಸಿದಂತಹ ಚಕ್ರವ್ಯೂಹ ರಚನೆಯನ್ನ ಕತ್ತರಿಸಿ ಪ್ರವೇಶಿಸುವುದು ಬೇರೆಯವರಿಗೆ ಅಸಾಧ್ಯ. ಅರಿ ಅನ್ನುವ ಪದವನ್ನು ಕೂಡ ನಾನಾರ್ಥಗಳಿಗೆ ಕೇಳಬಹುದು. ಕತ್ತರಿಸು, ತಿಳುವಳಿಕೆ, ಹೀಗೆ ಬೇರೆ ಬೇರೆ ಅರ್ಥಗಳನ್ನು ಒಳಗೊಂಡಿದೆ. ಇಲ್ಲಿ ಕತ್ತರಿಸು ಅಂತ ತಗೋಬೇಕು. ಗುರು ಪಣ್ಣಿದ ಚಕ್ರವ್ಯೂಹ ರಚನೆ ಪೆರರ್ಗರಿದು ಪುಗಲ್, ಗುರುಗಳಾದಂತಹ ದ್ರೋಣಾಚಾರ್ಯರು ರಚಿಸಿದಂತಹ ಚಕ್ರವ್ಯೂಹ ರಚನೆಯನ್ನ ಬೇರೆಯವರಿಗೆ ಕತ್ತರಿಸಿ ಪ್ರವೇಶಿಸುವುದು ಅಸಾಧ್ಯ. ಆದರೆ ಅದಂಪೊಕ್ಕು, ಅಂತಹ ಚಕ್ರವ್ಯೂಹವನ್ನ ಪೊಕ್ಕು ಪ್ರವೇಶಿಸಿ, ಅರಿನೃಪರನ್, ಅರಿ ಇಲ್ಲಿ ಶತ್ರು ಅಂತ ತಗೋಬೇಕು. ಅರಿ ಅನ್ನುವ ಪದಕ್ಕೆ ಶತ್ರು, ತಿಳುವಳಿಕೆ, ಕತ್ತರಿಸು, ಹೀಗೆ ಬೇರೆ ಬೇರೆ ಅರ್ಥಗಳಿವೆ. ಮೊದಲ ಎರಡನೇ ಸಾಲಿನಲ್ಲಿ ಬರುವಂತಹ ಅರಿ ಎನ್ನುವಂತಹ ಪದ ಕತ್ತರಿಸು ಅನ್ನುವ ಅರ್ಥವನ್ನು ಕೊಟ್ಟರೆ,
ಮೂರನೇ ಸಾಲಿನಲ್ಲಿ ಬರುವಂತಹ ಅರಿ ಅನ್ನುವ ಪದ ಶತ್ರು. ಅರಿ ನೃಪರನ್, ನೃಪ ರಾಜ. ಅದಂಪೊಕ್ಕು, ಅದನ್ನ ಪ್ರವೇಶಿಸಿ ಚಕ್ರವ್ಯೂಹವನ್ನು ಪ್ರವೇಶಿಸಿ ಅರಿ ನೃಪರನ್ ಇಕ್ಕಿದ, ಶತ್ರು ರಾಜರನ್ನ ಕೊಂದಂತಹ ನರಸುತ, ನರ ಅರ್ಜುನ. ಈ ಪದವನ್ನು ಕೂಡ ನಾನಾರ್ಥಕ್ಕೆ ಕೇಳಬಹುದು. ನರ ಅಂತ ಹೇಳಿದ್ರೆ ಮಾನವ, ಮನುಷ್ಯ. ನರ ಅಂತ ಹೇಳಿದ್ರೆ ಅರ್ಜುನ. ನರ ಅಂತ ಹೇಳಿದ್ರೆ ರಕ್ತನಾಳ. ಇಲ್ಲಿ ಅರ್ಜುನ, ನರಸುತ ಅರ್ಜುನನ ಮಗನಾದಂತಹ ಅಭಿಮನ್ಯುವೇ, ನಿನ್ನೊರೆಗೆ ದೊರೆಗೆ ಗಂಡರು ಒಳರೆ. ನಿನ್ನೊರೆಗೆ, ನಿನಗೆ ಸರಿಸಮಾನವಾಗಿ ದೊರೆತನಕ್ಕೆ, ದೊರೆತನಕ್ಕೆ ಗಂಡರು ಒಳರೆ. ಗಂಡ ವೀರ ಅಂತ. ಗಂಡ ಅನ್ನುವ ಪದವನ್ನೂ ಕೂಡ ನಾನಾರ್ಥಕ್ಕೆ ಕೇಳಬಹುದು. ಪತಿ, ವೀರ. ಗಂಡರು ಒಳರೆ, ವೀರರು ಇದ್ದಾರೆಯೇ? ಇಲ್ಲ ಅಂತ. ಅದಂಪೊಕ್ಕು ರಣಾಜೀರದೋಳ್ ಅರಿನೃಪರನ್ ಹಿಕ್ಕಿದ. ಅಂತಹ ಚಕ್ರವ್ಯೂಹವನ್ನು ಪ್ರವೇಶಿಸಿ ಯುದ್ಧ ಭೂಮಿಯಲ್ಲಿ, ರಣಾಜೀರ ಯುದ್ಧ ಭೂಮಿಯಲ್ಲಿ ಅರಿನೃಪರನ್ ಹಿಕ್ಕಿದ, ಶತ್ರು ರಾಜರನ್ನು ಕೊಂದಂತಹ ನರಸುತ ಅರ್ಜುನನ ಮಗನೇ, ಅರ್ಜುನನ ಮಗನಾದಂತಹ ಅಭಿಮನ್ಯುವೇ, ನಿನ್ನೊರೆಗೆ ದೊರೆಗೆ, ನಿನಗೆ ಸರಿಸಮಾನವಾಗಿ ದೊರೆತದಕ್ಕೆ ಗಂಡರು ಒಳರೆ. ವೀರರು ಇದ್ದಾರೆಯೇ? ವೀರರು ಇಲ್ಲ. ಇಲ್ಲಿ ಅಭಿಮನ್ಯು ಶತ್ರುವಿನ ಮಗ. ನಮಗೆ ಈ ಕಾರಣದಿಂದ ರನ್ನನ ಗದಾಯುದ್ಧದ ಈ ದುರ್ಯೋಧನ ತುಂಬ ಇಷ್ಟವಾಗ್ತಾನೆ. ಅಭಿಮನ್ಯು ಶತ್ರುವಿನ ಮಗನಾಗಿದ್ದರೂ ಕೂಡ ಅವನನ್ನು ಮೆಚ್ಚಿ ಹಾಡಿ ಹೊಗಳ್ತಾನೆ. ಹೀಗೆ ಗುರುಗಳಾದ ದ್ರೋಣಾಚಾರ್ಯರು ರಚಿಸಿದಂತಹ ಚಕ್ರವ್ಯೂಹವನ್ನ ಬೇರೆಯವರು ಕತ್ತರಿಸಿ ಪ್ರವೇಶಿಸುವುದು ಅಸಾಧ್ಯ. ಆದರೆ ಅದನ್ನು ನೀನು ಪ್ರವೇಶಿಸಿ ಯುದ್ಧ ಭೂಮಿಯಲ್ಲಿ ಶತ್ರು ರಾಜರನ್ನ ಕೊಂದಂತಹ ಅರ್ಜುನನ ಮಗನಾದಂತಹ ಅಭಿಮನ್ಯುವೇ, ನಿನಗೆ ಸರಿಸಮಾನವಾಗಿ ನಿನ್ನ ದೊರೆತನಕ್ಕೆ ವೀರರು ಇದ್ದಾರೆಯೇ? ಇಲ್ಲ. ನಿನ್ನಂತಹ ವೀರರು ಯಾರೂ ಇಲ್ಲ ಎಂದು ಅಭಿಮನ್ಯುವನ್ನ ದುರ್ಯೋಧನ ಹೊಗಳ್ತಾನೆ. ಮುಂದುವರೆದು ಹೇಳ್ತಾನೆ, ಅಸಮಬಲ ಭವದ್ವಿಕ್ರಮಂ ಅಸಂಭವಂ ಪೆರರ್ಗೆ. ನಿನ್ನನ್ ಆನ್ ಇನಿತಂ ಪ್ರಾರ್ಥಿಸುವೆನ್ ಅಭಿಮನ್ಯು, ನಿಜ ಸಾಹಸ ಏಕದೇಶಾನುಮರಣಂ ಯಮಗಕ್ಕೆ ಗಣ. ನೋಡಿ, ಎಂತಹ ಮಾತನ್ನು ಹೇಳ್ತಾನೆ. ನಿನ್ನ ಸಾಹಸದ ಒಂದು ಅಂಶ ನಮಗೂ ಕೂಡ ಬರಲಿ, ಸಾಹಸದ ಗುಣ ನಮಗೂ ಕೂಡ ಬರಲಿ, ಪ್ರಾರ್ಥನೆಯನ್ನು ಮಾಡುತ್ತಾ. ಈ ಕಾರಣದಿಂದಲೇ ನಮಗೆ ರನ್ನನ ದುರ್ಯೋಧನ ಇಷ್ಟವಾಗುವಂಥದ್ದು. ಹೀಗೆ ಅಭಿಮನ್ಯುವನ್ನ ಕುರಿತು ಹೇಳ್ತಾನೆ, ಅಸಮಬಲ ಭವತ್ ವಿಕ್ರಮಂ. ಅಸಮ, ಅಸಾಧ್ಯವಾದಂತಹ ಬಲ, ಅಸಾಧ್ಯವಾದಂತಹ ಬಲ. ಭವತ್ ವಿಕ್ರಮಂ, ನಿನ್ನ ಸಾಮರ್ಥ್ಯ. ಭವತ್ ವಿಕ್ರಮಂ, ನಿನ್ನ ಸಾಮರ್ಥ್ಯ ಅಸಾಧ್ಯವಾದದ್ದು, ಅಸಾಮಾನ್ಯವಾದದ್ದು ನಿನ್ನ ಈ ಪರಾಕ್ರಮ. ಅಸಂಭವಂ ಪೆರರ್ಗೆ, ಅಸಂಭವ, ಅಸಾಧ್ಯ. ಪೆರರ್ಗೆ, ಬೇರೆಯವರಿಗೆ. ನಿನ್ನ ಅಸಾಮಾನ್ಯವಾದಂತಹ ಈ ಪರಾಕ್ರಮ ಬೇರೆಯವರಿಗೆ ಇರುವುದಕ್ಕೆ ಸಾಧ್ಯವಿಲ್ಲ, ಬೇರೆಯವರಿಗೆ ಅಸಾಧ್ಯ. ನಿನ್ನಂತಹ ವೀರರು ಯಾರೂ ಇಲ್ಲ. ಅಸಂಭವಂ, ಅಸಾಧ್ಯವಾದದ್ದು ಯಾವುದು? ಅಸಮಬಲ ಭವತ್ ವಿಕ್ರಮಂ. ಅಸಾಧ್ಯವಾದ, ಅಸಾಮಾನ್ಯವಾದ ನಿನ್ನ ಈ ಪರಾಕ್ರಮವು ಬೇರೆಯವರಿಗೆ ಅಸಾಧ್ಯ.
ಆದ್ದರಿಂದ ಅಭಿಮನ್ಯು ನಿನ್ನನ್ ಇನಿತಂ ಪ್ರಾರ್ಥಿಸುವೆ. ಆದ್ದರಿಂದ ಅಭಿಮನ್ಯು ನಿನ್ನನ್ನು ನಾನು ಇನಿತಂ ಪ್ರಾರ್ಥಿಸುವೆ. ಇಷ್ಟು ಪ್ರಾರ್ಥನೆ ಮಾಡ್ತೇನೆ, ನಿನ್ನಲ್ಲಿ ನಾನು ಇಷ್ಟು ಪ್ರಾರ್ಥನೆಯನ್ನು ಮಾಡ್ತೇನೆ. ಏನಂದ್ರೆ, ಅಭಿಮನ್ಯು ನಿಜ ಸಾಹಸ ಏಕದೇಶಾನು ಮರಣ. ನಿಜ ತನ್ನ ಸಾಹಸದ ಏಕದೇಶಾನು ಮರಣ, ಒಂದು ಅಂಶದ ಮರಣವು. ನಿಜ ಸಾಹಸ ಏಕದೇಶಾನು ಮರಣ, ನಿನ್ನ ಸಾಹಸದ ವೀರತ್ವದ ಒಂದು ಅಂಶದ ಮರಣ ಯಮಗಕ್ಕೆ ಗಡ, ನಮಗೂ ಸಹ ಬರಲಿ ಎಂದು ಅಭಿಮನ್ಯುವಿನ ಶವದ ಮುಂದೆ ನಿಂತು ಪ್ರಾರ್ಥನೆಯನ್ನು ಮಾಡ್ತಾನೆ ಇಲ್ಲಿ ದುರ್ಯೋಧನ. ಹೀಗೆ ದುರ್ಯೋಧನ ಅಭಿಮನ್ಯುವನ್ನ ಹೊಗಳ್ತಾನೆ. ಅಸಾಮಾನ್ಯವಾದ ಅಸಾಧ್ಯವಾದಂತಹ ನಿನ್ನ ಈ ಪರಾಕ್ರಮವು ಬೇರೆಯವರಿಗೆ ಇರುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಿನ್ನನ್ನು ನಾನು ಇಷ್ಟು ಪ್ರಾರ್ಥನೆಯನ್ನು ಮಾಡ್ತೇನೆ. ಅಭಿಮನ್ಯು ನಿಜ ಸಾಹಸ, ತನ್ನ ಸಾಹಸದ ಒಂದು ಅಂಶದ ಮರಣವು ನಮಗೂ ಕೂಡ ಬರಲಿ, ನಮಗೂ ಬರಲಿ ಎಂದು ಪ್ರಾರ್ಥನೆಯನ್ನ ಮಾಡಿ ಮುಂದಕ್ಕೆ ಬರ್ತಾನೆ. ಹೇಗೆ ಮುಂದಕ್ಕೆ ಬರ್ತಾನೆ? ಎಂದಾತ್ಮಗತದೊಳೆ ಬಗೆದು, ಎಂದು ಆತ್ಮಗತದಲ್ಲಿ ಬಗೆದು, ಮನಸ್ಸಿನಲ್ಲಿ ಬಗೆದು ಅಂತಭಿಮನ್ಯುವಿಗೆ ಕೈಗಳ ಮುಗಿದು. ಅಂತೂ ಅಭಿಮನ್ಯುವಿಗೆ ಕೈಗಳಿಂದ ಮುಗಿದು ನಮಸ್ಕಾರವನ್ನು ಮಾಡಿ ಬರುತ್ತಿರುವಾಗ ಎಂದು ಆತ್ಮಗತದೊಳೆ ಬಗೆದು, ಈ ರೀತಿ ಆತ್ಮದಲ್ಲಿ ಯೋಚಿಸಿ, ಮನಸ್ಸಿನಲ್ಲಿ ಯೋಚಿಸಿ ಅಭಿಮನ್ಯುವಿಗೆ ಕೈಗಳನ್ನು ಮುಗಿದು, ಅಭಿಮನ್ಯುವಿಗೆ ಕೈಗಳಿಂದ ನಮಸ್ಕಾರವನ್ನು ಮಾಡಿ ಬರುತ್ತಿರುವಾಗ ಅವನ ಕಣ್ಣಿಗೆ ಮತ್ತೊಂದು ದೃಶ್ಯ ಎದುರಾಗುತ್ತೆ. ಆ ದೃಶ್ಯ ಯಾವುದು? ತನ್ನ ಮಗನಪ್ಪ ಲಕ್ಷಣ ಕುಮಾರನಂ ನೆನೆದು ಮನ್ಯುದ್ಗತ ಕಂಠನಾಗಿ ತದಾಸನ್ನ ಪ್ರದೇಶದೋಳ್ ತನ್ನ ಕುಮಾರನಂ ಕಂಡು ಪುತ್ರ ಸ್ನೇಹ ಕಾತರ ಹೃದಯನ ಆಗಿ ಗಾಂಧಾರಿ ನಂದನಂ ಭಾನುಮತಿ ನಂದನನ ವದನಾರವಿಂದಮಂ ನೋಡಿ ನೋಡ್ತಾನೆ. ನಂತರ ತನ್ನ ಮಗನಾದಂತಹ ಲಕ್ಷಣ ಕುಮಾರನ ಶವವನ್ನು ನೋಡ್ತಾನೆ. ಹೀಗೆ ಯಾವಾಗ ಅಭಿಮನ್ಯುವನ್ನ ನೋಡಿ ಅಭಿಮನ್ಯುವಿಗೆ ನಮಸ್ಕಾರವನ್ನು ಮಾಡಿ ಮುಂದಕ್ಕೆ ಬರ್ತಾನೆ, ಮುಂದಕ್ಕೆ ಬಂದಾಗ ತನ್ನ ಮಗನಪ್ಪ ಲಕ್ಷಣ ಕುಮಾರನ ನೆನೆದು, ತನ್ನ ಮಗನಾದಂತಹ ಲಕ್ಷಣ ಕುಮಾರ ನೆನಪಿಗೆ ಬರ್ತಾನೆ, ನೆನೆಸ್ಕೊಳ್ತಾನೆ. ಯಾವಾಗ ತನ್ನ ಮಗನಾದಂತಹ ಲಕ್ಷಣ ಕುಮಾರ ನೆನಪಿಗೆ ಬರ್ತಾನೆ, ಮನ್ಯುದ್ಗತ ಕಂಠನಾಗಿ ಅವನು ಕೂಡ ಸತ್ತು ಬಿದ್ದಿದ್ದಾನೆ. ಆ ಸತ್ತು ಬಿದ್ದಿರುವಂತಹ ದೃಶ್ಯವನ್ನು ನೋಡುವುದಕ್ಕೆ ಹೇಗೆ ಬರ್ತಾನೆ ಅಂದ್ರೆ, ಮನ್ಯುದ್ಗತ ಕಂಠನಾಗಿ, ಶೋಕ ತುಂಬಿದ ಕಂಠದವನಾಗಿ, ದುಃಖ ತುಂಬಿದ ಕಂಠದವನಾಗಿ, ತದಾಸನ್ನ ಪ್ರದೇಶದೋಳು, ತತ್ ಆಸನ್ನ ಪ್ರದೇಶ, ತತ್ ಅದಕ್ಕೆ ಹತ್ತಿರವಾದ, ಆಸನ್ನ ಹತ್ತಿರವಾದ ಪ್ರದೇಶದಲ್ಲಿ, ತದಾಸನ್ನ ಪ್ರದೇಶದೋಳು, ಅದಕ್ಕೆ ಹತ್ತಿರವಾದಂತಹ ಸ್ಥಳದಲ್ಲಿ ತನ್ನ ಕುಮಾರನಂ ಕಂಡು, ತನ್ನ ಮಗನಾದಂತಹ ಲಕ್ಷಣ ಕುಮಾರನನ್ನ ನೋಡಿ ಪುತ್ರ ಸ್ನೇಹ ಕಾತರ ಹೃದಯನಾಗಿ, ಪುತ್ರ ಸ್ನೇಹ ಕಾತರದ ಮನಸ್ಸು ದುರ್ಯೋಧನನಿಗೆ ಉಂಟಾಗುತ್ತೆ. ಪುತ್ರ ಸ್ನೇಹ ಕಾತರ, ಪುತ್ರ ಸ್ನೇಹದ ಆ ಮನಸ್ಸಿನವನಾಗಿ, ಕಾತುರದ ಮನಸ್ಸಿನವನಾಗಿ
ಗಾಂಧಾರಿ ನಂದನನಂ. ನಂದನ ಮಗ. ಗಾಂಧಾರಿಯ ಮಗನಾದಂತಹ ದುರ್ಯೋಧನನು ಭಾನುಮತಿ ನಂದನನ. ದುರ್ಯೋಧನನ ಹೆಂಡತಿ ಭಾನುಮತಿ. ದುರ್ಯೋಧನ ಮತ್ತು ಭಾನುಮತಿಯ ಮಗನೇ ಈ ಲಕ್ಷಣ ಕುಮಾರ. ಭಾನುಮತಿ ನಂದನ. ಭಾನುಮತಿಯ ಮಗನಾದಂತಹ ಲಕ್ಷಣ ಕುಮಾರನ ವದನಾರವಿಂದಮಂ ನೋಡಿ. ವದನ ಮುಖ, ಅರವಿಂದ. ಅರವಿಂದ ಅಂದರೆ ತಾವರೆ, ಕಮಲ. ತಾವರೆಯಂತಹ ಮುಖವನ್ನು ನೋಡಿ ಏನನ್ನ ಹೇಳ್ತಾನೆ ಅದನ್ನ ಮುಂದಿನ ಪದ್ಯ ಭಾಗದಲ್ಲಿ ನಾವು ಗಮನಿಸಬಹುದು. ಹೀಗೆ ಅಭಿಮನ್ಯುವಿಗೆ ನಮಸ್ಕಾರವನ್ನ ಮಾಡಿ ಮುಂದಕ್ಕೆ ಬರುವಾಗ ತನ್ನ ಮಗನಾದಂತಹ ಲಕ್ಷಣ ಕುಮಾರ ದುರ್ಯೋಧನನ ನೆನಪಿಗೆ ಬರ್ತಾನೆ. ಆಗ ಶೋಕ ತುಂಬಿದ ಕಂಠದವನಾಗಿ ಅದೇ ಸ್ಥಳಕ್ಕೆ ಹತ್ತಿರದಲ್ಲಿರುವಂತಹ ತನ್ನ ಮಗನಾದ ಲಕ್ಷಣ ಕುಮಾರನನ್ನ ಕಂಡು ಪುತ್ರ ಸ್ನೇಹ ಕಾತುರದ ಹೃದಯದವನಾಗಿ, ಮನಸ್ಸಿನವನಾಗಿ ಹತ್ತಿರಕ್ಕೆ ಬರ್ತಾನೆ ಗಾಂಧಾರಿಯ ಮಗನಾದಂತಹ ದುರ್ಯೋಧನ. ಗಾಂಧಾರಿಯ ಮಗನಾದಂತಹ ದುರ್ಯೋಧನನು ಭಾನುಮತಿಯ ಮಗನಾದಂತಹ ಲಕ್ಷಣ ಕುಮಾರನ ವದನಾರವಿಂದಮಂ ನೋಡಿ, ತಾವರೆಯಂತಹ ಮುಖವನ್ನು ನೋಡಿ ಮಗನಿಗೆ ಈ ರೀತಿಯ ಮಾತುಗಳನ್ನ, ಮಗನ ಶವದ ಮುಂದೆ ದುಃಖವನ್ನು ವ್ಯಕ್ತಪಡಿಸುತ್ತಾ ಈ ರೀತಿಯ ಮಾತುಗಳನ್ನ ದುರ್ಯೋಧನ ಹೇಳ್ತಾನೆ. ಹೀಗೆ ಜನಕಂಗೆ ಜಲಾಂಜಲಿಯಂ ತನುಭವಂ ಕೊಡುವುದು ಚಿತಂ. ಅದು ಗೆಟ್ಟಿ ಈಗಳ್ ನಿನಗಾಂ ಕೊಡುವಂತಾದುದೇ ತನುಜ. ನೀ ಕ್ರಮ ವಿಪರ್ಯಯಂ ಮಾಡುವುದೇ. ಮಗನನ್ನ ಪ್ರಶ್ನೆ ಮಾಡ್ತಾನೆ. ಜನಕಂಗೆ ಜಲಾಂಜಲಿಯಂ ತನುಭವಂ ಕೊಡುವುದು ಚಿತಂ. ಜನಕನಿಗೆ, ಜನಕನಿಗೆ ತಂದೆಗೆ ಮಗನಾದವನು ಜಲಾಂಜಲಿಯನ್ನ ಕೊಡುವುದು ಉಚಿತ, ಸರಿಯಾದ ಕ್ರಮ. ಜಲಾಂಜಲಿ ಅಂದ್ರೆ ತರ್ಪಣ, ತಿಲೋದಕ. ಸತ್ತಾಗ ಬಿಡುವಂತಹ ಎಳ್ಳು ನೀರು, ತರ್ಪಣವನ್ನು ಬಿಡುವಂತಹ, ಅದನ್ನ ಹೀಗೆ ಹೇಳ್ತಾನೆ. ಜನಕಂಗೆ ಜಲಾಂಜಲಿಯಂ ತನುಭವಂ ಕೊಡುವುದು ಚಿತಂ. ತಂದೆಯಾದವನಿಗೆ ತರ್ಪಣವನ್ನ ಮಗನಾದವನು ಕೊಡುವುದು ಸರಿಯಾದ ಕ್ರಮ. ಆದ್ರೆ ಅದು ಏನಾಗಿದೆ ಈಗ? ಅದು ಕೆಟ್ಟಿ, ಅದು ಕೆಟ್ಟು ಹೋಗಿ, ತಪ್ಪಿ ಹೋಗಿ ನಿನಗಾಂ ಕೊಡುವಂತಾದುದೇ ತನುಜ. ನಿನಗೆ ನಾನು ಕೊಡುವಂತಾಯಿತಲ್ಲ ಮಗನೇ. ನಿನಗೆ ಆಂ ನಾನು ಕೊಡುವಂತಾದುದೇ, ಕೊಡುವಂತಾಯಿತಲ್ಲ ತನುಜ ಮಗನೇ. ನೀ ಕ್ರಮ ವಿಪರ್ಯಯಂ ಮಾಡುವುದು, ಈ ಕ್ರಮದ ವ್ಯತ್ಯಾಸವನ್ನ ನೀನು ಮಾಡುವುದು ಸರಿಯೇ? ನೀನು ಕ್ರಮದ ವಿಪರ್ಯಯಂ ವ್ಯತ್ಯಾಸವನ್ನು ಮಾಡುವುದು ಸರಿಯಲ್ಲ. ಈ ರೀತಿ ಒಂದು ನಡೆದುಕೊಂಡು ಬಂದಿರುವಂತಹ ಕ್ರಮವನ್ನ ನೀನು ವ್ಯತ್ಯಾಸ ಮಾಡಿರುವುದು ತಪ್ಪು ಎಂದು ಮಗನ ಶವದ ಮುಂದೆ ದುಃಖವನ್ನು ವ್ಯಕ್ತಪಡಿಸ್ತಾನೆ. ಅಂದ್ರೆ ಸಾವು ನಿನಗಿಂತ ಮುಂಚೆ ನನಗೆ ಬರಬೇಕಾಗಿತ್ತು, ನೀನು ನನಗೆ ತರ್ಪಣವನ್ನು ಕೊಡಬೇಕಾಗಿತ್ತು. ಆದರೆ ನಾನೇ ನಿನಗೆ ತರ್ಪಣವನ್ನು ಕೊಡುವಂತಾಯಿತಲ್ಲ ಎಂದು ದುಃಖವನ್ನ ದುರ್ಯೋಧನ ವ್ಯಕ್ತಪಡಿಸ್ತಾನೆ. ಜನಕಂಗೆ ಜಲಾಂಜಲಿಯಂ ತನುಭವಂ ಕೊಡುವುದು ಚಿತಂ. ಜನಕನಾದವನಿಗೆ, ತಂದೆಯಾದವನಿಗೆ ಮಗ ತರ್ಪಣವನ್ನ ಕೊಡುವುದು ಸರಿಯಾದಂತಹ ಕ್ರಮ. ನಮ್ಮ ವಿಚಾರದಲ್ಲಿ ಅದು ಅದು ಕೆಟ್ಟು ಹೋಗಿ ಈಗ ನಿನಗಾಂ ಕೊಡುವಂತಾದುದೇ ತನುಜ. ನಿನಗೆ ನಾನು ತರ್ಪಣವನ್ನ ಕೊಡುವಂತಾಯಿತಲ್ಲ ಮಗನೇ. ನಿನಗೆ ನಾನು ತರ್ಪಣವನ್ನು ಕೊಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದ್ದಲ್ಲ. ನೀ ಕ್ರಮ ವಿಪರ್ಯಯಂ ಮಾಡುವುದೇ, ನೀನು ಹೀಗೆ ಕ್ರಮದ ವ್ಯತ್ಯಾಸವನ್ನ ಮಾಡುವುದು ಸರಿಯಲ್ಲ. ಈ ಪದ್ಯಭಾಗ
ಪರೀಕ್ಷಾ ದೃಷ್ಟಿಯಿಂದಲೂ ಕೂಡ ತುಂಬ ಮುಖ್ಯವಾದ ಭಾಗ. ಬಹಳಷ್ಟು ಸಂದರ್ಭಗಳಲ್ಲಿ ಭಾವಾರ್ಥಕ್ಕೆ ಕೇಳಿದ್ದಾರೆ. ಹಾಗೆ ನೀಂ ಕ್ರಮ ವಿಪರ್ಯಯಂ ಮಾಡುವುದೇ ಇದನ್ನ ಸಂದರ್ಭಕ್ಕೂ ಕೂಡ ಕೇಳಿದ್ದಾರೆ. ಹೀಗೆ ದುರ್ಯೋಧನ ಮಗನಾದಂತಹ ಲಕ್ಷಣ ಕುಮಾರನ ಶವದ ಮುಂದೆ ದುಃಖವನ್ನ ವ್ಯಕ್ತಪಡಿಸಿ ಮುಂದಕ್ಕೆ ಬರ್ತಾನೆ. ಮುಂದಕ್ಕೆ ಬರುವಾಗ ಏನನ್ನ ಕಾಣ್ತಾನೆ? ಎಂದು ಪಶ್ಚಾತ್ತಾಪಂಗೆಯೇ, ಎಂದು ಪಶ್ಚಾತ್ತಾಪವನ್ನು ಪಡುತ್ತಾ ಸಂಜಯಂ ಸಂತೈಸಿ ಮುಂದೊಯ್ಯೆ ಭೀಮಸೇನನ ಗದಾಫರಿಗ ಪ್ರಹರಣದಿಂದ ರುದಿರ ಪ್ರವಾಹ ವಶಗತನಾಗಿದ್ದ ಯುವರಾಜನ್ ಇರ್ದೆಡೆಯಂ ಕುರುರಾಜನ್ ಏದೆ ಒಂದಾಗಳ್. ಎಂದು ಪಶ್ಚಾತ್ತಾಪಂಗೆಯೇ, ಈ ರೀತಿ ಪಶ್ಚಾತ್ತಾಪ ಪಡುತ್ತಿರುವಾಗ, ದುಃಖವನ್ನು ಪಡುತ್ತಿರುವಾಗ ಸಂಜಯಂ ಸಂತೈಸಿ, ಜೊತೆಯಲ್ಲಿರುವಂತಹ ಸಂಜಯ ದುರ್ಯೋಧನನಿಗೆ ಸಮಾಧಾನವನ್ನು ಮಾಡ್ತಾನೆ. ಸಮಾಧಾನ ಮಾಡುತ್ತಾ ಮುಂದಕ್ಕೆ ಕರೆದುಕೊಂಡು ಬಂದಾಗ ಮುಂದೆ ಮತ್ತೊಂದು ಕಳೆಬರವನ್ನ, ದೃಶ್ಯವನ್ನ ದುರ್ಯೋಧನ ಕಾಣ್ತಾನೆ. ಅದು ಏನು? ಭೀಮಸೇನನ ಗದಾಫರಿಗ ಪ್ರಹರಣದಿಂದ, ಭೀಮಸೇನನ ಗದೆ, ಫರಿಗ ಆಯುಧ, ಪ್ರಹರಣ ಒಡೆತ, ಭೀಮಸೇನನ ಗದಾಯುಧದ ಒಡೆತದಿಂದ ರುದಿರ ಪ್ರವಾಹ ವಶಗತನಾಗಿರ್ತ, ರುದಿರ ರಕ್ತದ ಪ್ರವಾಹದಲ್ಲಿ ಮುಳುಗಿ ಬಿದ್ದಿರುವಂತಹ, ರುದಿರ ಪ್ರವಾಹ ವಶಗತನಾಗಿರ್ತ, ರಕ್ತದ ಪ್ರವಾಹದಲ್ಲಿ ಮುಳುಗಿ ಬಿದ್ದಿರುವಂತಹ ಯುವರಾಜನಾದ ದುಶ್ಯಾಸನನು ಇದ್ದಂತಹ ಇರ್ದೆಡೆಯಂ, ಇರುವಂತಹ ಜಾಗಕ್ಕೆ ಕುರುರಾಜನ್ ಏದೆ ಒಂದಾಗಳ್. ಕುರುರಾಜನಾದಂತಹ ದುರ್ಯೋಧನನು ಯುವರಾಜನಾದಂತಹ ದುಶ್ಯಾಸನನ ಸಮೀಪಕ್ಕೆ ಬರ್ತಾನೆ. ದುಶ್ಯಾಸನನ ಸಮೀಪಕ್ಕೆ ಬಂದಂಥವನು ದುಶ್ಯಾಸನನನ್ನು ಕುರಿತು ಯಾವ ರೀತಿಯಲ್ಲಿ ದುಃಖ ಪಡ್ತಾನೆ, ಚಿಂತಿಸ್ತಾನೆ, ಯಾವ ರೀತಿಯ ಮಾತುಗಳನ್ನು ಹೇಳ್ತಾನೆ ಅನ್ನುವುದನ್ನ ನಾವು ಮುಂದಿನ ತರಗತಿಯಲ್ಲಿ ಅಭ್ಯಾಸ ಮಾಡೋಣ. ಇಲ್ಲಿಗೆ ಪದ್ಯವನ್ನು ನಿಲ್ಲಿಸಿಕೊಂಡು ಎಲ್ಲರಿಗೂ ನಮಸ್ಕಾರ.